ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ರಣಮಳೆ ಮುಂದುವರೆದಿದ್ದು ಮಳೆಯ ಅಬ್ಬರಕ್ಕೆ ಮನೆಯೊಳಗೆ ನೀರು ನುಗ್ಗಿದೆ. ಬಳಿಚಕ್ರ ಗ್ರಾಮದ ತಗ್ಗು ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಬಳಿಚಕ್ರ ಗ್ರಾಮ ಅಂತ ಬಳಿಚಕ್ರ ಗ್ರಾಮದ ತಗ್ಗು ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಯಾದಗಿರಿಯ ಬಳಿಚಕ್ರ ಗ್ರಾಮದಲ್ಲಿ ಇದೀಗ 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು, ಹರಿಯುವ ನೀರಿನಲ್ಲೇ ಪಾಪ ರಸ್ತೆ ಮೇಲೆ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಮಳೆ ನೀರು ನುಗ್ಗದಂತೆ ಅಗತ್ಯ ಕ್ರಮವನ್ನು ತಗೊಳ್ಳಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಈ ಮನೆಯೊಳಗೆ ನೀರು ನುಗ್ಗೋ ಸಮಸ್ಯೆ ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು, ಬೆಂಗಳೂರಿನಲ್ಲಿ ಮಾತ್ರ ಅಂತ ಕೇಳ್ತೀವಿ. ಇಲ್ಲ, ಹಲವಾರು ಕಡೆ ಯಾವ ರೀತಿಯ ಸಮಸ್ಯೆ. ಇದು ಯಾದಗಿರಿಯ ಬಳಿಚಕ್ರ ಅನ್ನೋ ಗ್ರಾಮ. ಇಲ್ಲಿ ತಗ್ಗು ಪ್ರದೇಶದಲ್ಲಿ ಮನೆಯೊಳಗೆ ನೀರು ನುಗ್ತಾ ಇದೆ. ಇದೊಂದು ರೀತಿಯ ಸಮಸ್ಯೆನಾ? ಮತ್ತೊಂದು ಕಡೆ ಜಾನುವಾರುಗಳಿಗೆ ಒಂದು ರೀತಿ ಸಮಸ್ಯೆ. ವಿದ್ಯಾರ್ಥಿಗಳಿಗೆ ಪಾಪ ಸ್ಕೂಲು ಕಾಲೇಜುಗಳಿಗೆ ಹೋಗಿ ಅಂದರೆ ಒದ್ದೆ ಬಟ್ಟೆ ರೀ, ಬ್ಯಾಗು, ಹೆಣಬಾರದು ಬ್ಯಾಗ್ ಇಟ್ಕೊಂಡು ನೋಡಿ ಅಲ್ಲಿ ಅವೆಲ್ಲ ಮನೆ ಒಳಗೆ ಹಿಂಗೆ ನೀರು ನುಗ್ಗಿಬಿಟ್ರೆ ದೊಡ್ಡ ತಲೆನೋವಿದು.